ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಗ್ಲೋ ಕೋಡ್. ಇವತ್ತಿನ ಸ್ಪೆಷಲ್ ಟಾಪಿಕ್ನ ನಾನು ಏನು ಚೂಸ್ ಮಾಡಿದ್ದೀನಿ ಗೊತ್ತಾ? ಯೂಶ್ವಲಿ ಕೇಳ್ತಾ ಇರ್ತೀವಿ, ಬಟ್ ತುಂಬ ಕನ್ಫ್ಯೂಷನಲ್ಲಿರ್ತೀವಿ. ಅದನ್ನೇ ಇವತ್ತು ನಾನು ಕ್ಲಿಯರ್ ಮಾಡೋಕ್ಕೆ ಬಂದಿರೋದು. ಹಾಯ್ ಎವ್ರಿವನ್, ನಾನು ರಾಜಶ್ರೀ ಅಂತ. ನಾನು ಇವತ್ತು ಟಾಪಿಕ್ ತೊಗೊಂಡಿರೋದು ಸಿಂಪಲ್ ಆಗಿರೋದು, ಬಾಡಿ ಕ್ರೀಮ್ ವರ್ಸಸ್ ಫುಟ್ ಕ್ರೀಮ್ ವರ್ಸಸ್ ಹ್ಯಾಂಡ್ ಕ್ರೀಮ್. ನಾವು ಮೊದಲಿಂದನೂ ಏನು ಕೇಳ್ಕೊಂಡು ಬಂದಿದ್ದೀವಿ ಅಂದರೆ, ಕ್ರೀಮ್ ಅಂದರೆ ಏನಪ್ಪ? ಫೇಸು, ಬಾಡಿ, ಫುಟ್ಟು, ಕೈ ಕಾಲು ಎಲ್ಲದಕ್ಕೂ ಒಂದು ಕ್ರೀಮ್ ಅಂತ ಹಚ್ಕೊಳ್ಬೇಕು ಅಂತ. ಆಮೇಲೆ ಗ್ರ್ಯಾಜುವಲಿ ನಮಗೆ ಗೊತ್ತಾಗಿದ್ದು ಫೇಸ್ ಕ್ರೀಮ್ ಬೇರೆ, ಬಾಡಿ ಕ್ರೀಮ್ ಬೇರೆ ಅಂತ. ಬಟ್ ಸ್ಟಿಲ್ ಸ್ವಲ್ಪ ಮಿತ್ ಇರೋದೇನು ಅಂದರೆ, ಬಾಡಿ ಕ್ರೀಮನ್ನು ತೊಗೊಂಡು ಅದನ್ನೇ ಫುಟ್ ಕ್ರೀಮ್ ಥರ, ಹ್ಯಾಂಡ್ ಕ್ರೀಮ್ ಥರ ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ? ಇದೊಂದು ಕಾಮನ್ ಆಗಿರೋದು. ಖಂಡಿತವಾಗ್ಲೂ ನಾನು ಅದೇ ಕ್ಯಾಟಗರಿಲೇ ಇದ್ದೆ. ನಿಜವಾಗ್ಲೂ ಅದೇ ಥರ ಯೋಚನೆ ಮಾಡ್ತಾಯಿದ್ದೆ. ಮಾಯ್ಶ್ಚರೈಸರು, ಬಾಡಿ ಮಾಯ್ಶ್ಚರೈಸರ್ ಅಂದರೆ ಕೈ ಬರಲ್ವಾ, ಅದರಲ್ಲಿ ಕಾಲು ಬರಲ್ವಾ? ಸೊ ಎವ್ರಿಥಿಂಗ್ ಈಸ್ ಕಾಮನ್ ಓನ್ಲಿ. ಯಾಕೆ ನಾವು ಸುಮ್ಮನೆ ಡಿಫ್ರೆಂಟ್ ಮಾಡಿ, ಅಥವಾ ಯಾಕೆ ನಾವು ಎಕ್ಸ್ಟ್ರಾ ದುಡ್ಡನ್ನ ಸ್ಪೆಂಡ್ ಮಾಡಬೇಕು ಈ ವಿಷಯದಲ್ಲಿ ಅಂತ. ಸೊ ಖಂಡಿತ ಫ್ರೆಂಡ್ಸ್, ಇದು ಯೋಚನೆ ಬಂದೇ ಬರುತ್ತೆ. ಈ ನನ್ನ ಮಿತ್, ಇದು ನನ್ನ ಯೋಚನೆ ಯಾವಾಗ ಕಟ್ಟಾಯಿತು, ಯಾವಾಗ ನನಗೆ ಎಕ್ಸಾಕ್ಟ್ ನಾಲೆಜ್ ಬಂತು ಅಂತ ನಿಮ್ಗೆ ಹೇಳ್ತೀನಿ. ಏನಾಗುತ್ತೆ ಗೊತ್ತಾ, ನಮ್ಮದು ಬಾಡಿ ಕ್ರೀಮ್ ಅನ್ನೋದು ಒಂದು ಮಾಯ್ಶ್ಚರೈಸರ್ ವಿಚ್ ಇಸ್ ಫಾರ್ ಆಲ್ ಬಿಗ್ ಬಾಡಿ ಏರಿಯಾಸ್, ಆಯಿತಾ? ಬಟ್ ಅದನ್ನು ನಾವು ಹೇಗೆ ಚೂಸ್ ಮಾಡ್ತೀವಿ? ವಿಂಟರ್ನಲ್ಲಿ ಇವಾಗ ನಮಗೆ ಡ್ರೈ ಸ್ಕಿನ್ನೇ ಇದೆ ಅಂತ ಕೆಲವೊಬ್ರು ಇರ್ತಾರೆ. ನಾನು ಅವ್ರಿಗೆ ಸಜೆಸ್ಟ್ ಮಾಡೋದೇನು ಅಂದರೆ, ನೀವು ಯಾವಾಗ್ಲೂ ಆಲ್ ಸೀಸನ್ ಹೆವಿ ಥಿಕ್ ಆಗಿರೋಂಥ ಬಾಡಿ ಕ್ರೀಮ್ನ ಯೂಸ್ ಮಾಡಿ ಅಂತ. ಕೆಲವೊಬ್ಬರಿಗೆ ಬೇಸಿಕಲಿ ಸ್ವಲ್ಪ ಸ್ಕಿನ್ ಮಾಯ್ಶ್ಚರ್ಡ್ ಇರುತ್ತೆ, ಅವರು ಬಾಡಿ ಲೋಷನ್ಗಳನ್ನು ಯೂಸ್ ಮಾಡ್ಬೋದು. ಬಾಡಿ ಕ್ರೀಮ್ ಸ್ವಲ್ಪ ಥಿಕ್ ಇರುತ್ತೆ, ಲೋಷನ್ ಸ್ವಲ್ಪ ಥಿನ್ ಆಗಿರುತ್ತೆ. ಆ ಥರ ನಾವು ಸಜೆಸ್ಟ್ ಮಾಡ್ತೀವಿ, ಓಕೆ? ಬಟ್ ವೆನ್ ಇಟ್ ಕಮ್ಸ್ ಟು ದ ಮ್ಯಾಟರ್ ಆಫ್ ಹೌದು ನನಗೆ ಎಕ್ಸಾಕ್ಟ್ಲಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫುಟ್ ಕ್ರೀಮ್ ಆ್ಯಂಡ್ ಬಾಡಿ ಕ್ರೀಮ್ ಆ್ಯಂಡ್ ಹ್ಯಾಂಡ್ ಕ್ರೀಮ್ ಅಂತ, ಓಕೆ? ಸೊ ಅದನ್ನಿವತ್ತು ಸರಿ ಮಾಡೋಣ. ಬಾಡಿ ಕ್ರೀಮ್ನ ನಾವು ಯಾವಾಗ ಯೂಸ್ ಮಾಡಬೇಕು? ದ ಬೆಸ್ಟ್ ಟೈಮ್ ಟು ಯೂಸ್ ಯುವರ್ ಬಾಡಿ ಕ್ರೀಮ್ ಯಾವಾಗ ನಿಮ್ಮ ಸ್ಕಿನ್ನು ಕಂಪ್ಲೀಟ್ಲಿ ಡ್ರೈ ಇರಲ್ಲ ಆವಾಗ. ಫಾರ್ ಎಕ್ಸಾಂಪಲ್, ಆ್ಯಸ್ ಸೂನ್ ಆ್ಯಸ್ ಯು ಫಿನಿಶ್ ಯುವರ್ ಬಾತ್, ಯುವರ್ ಶವರ್, ನೀವು ಖಂಡಿತವಾಗ್ಲೂ ಇಮಿಡಿಯೇಟ್ಲಿ ಬಾಡಿ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಅದರದ್ದು ಕ್ವಾಂಟಿಟಿ ಕಮ್ಮಿ ಯೂಸ್ ಆಗುತ್ತೆ, ಸೇವ್ ಆಗುತ್ತೆ ನಿಮ್ಮ ಬಾಡಿ ಕ್ರೀಮ್. ಸೆಕೆಂಡ್ ವಿಷಯ, ನಿಮ್ಮ ಸ್ಕಿನ್ನದು ಪೋರ್ಸ್ ಓಪನ್ ಆಗಿರುತ್ತೆ. ಆವಾಗ ನಾವು ಬಾಡಿ ಕ್ರೀಮ್ನ ಅಪ್ಲೈ ಮಾಡಿದಾಗ ತುಂಬ ಸ್ಮೂತ್ ಆಗಿರೋ ಸ್ಕಿನ್ ನಮಗೆ ಸಿಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನಾನು ಹೇಳೋವಾಗ ಯೂಶ್ವಲಿ ಲೇಡೀಸ್ ಪ್ರಾಡಕ್ಟ್ಸ್ಗಳು ಅಂತಾರೆ, ಅಥವಾ ಇದರ ಹೆಣ್ಮಕ್ಳ ವಿಷಯ. ಬಟ್ ಇವಾಗ ಆ ಥರ ಉಳಿದಿಲ್ಲ. ಮೆನ್, ವುಮೆನ್, ಕಿಡ್ಸ್, ಓಲ್ಡ್ ಏಜ್ ಪೀಪಲ್, ಪ್ರತಿಯೊಬ್ಬರು ಇದನ್ನು ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಆಗುವಂಥ ಎಷ್ಟೋ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡ್ತೀವಿ. ಎಸ್ ಫ್ರೆಂಡ್ಸ್, ಒಂದು ಕನ್ಸಿಸ್ಟೆಂಟಾಗಿ ನಾವು ಯೂಸ್ ಮಾಡುವಂಥ ಒಂದು ಬಾಡಿ ಕ್ರೀಮು ನಮಗೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಆಮೇಲೆ ಒಂದೇ ದಿನಕ್ಕೆ ಚೇಂಜಸ್ ಬರೋದಿಲ್ಲ. ನಾನು ಪ್ರೀವಿಯಸ್ ವೀಡಿಯೋಸ್ನಲ್ಲಿ ನಾನು ಹೇಳಿದ್ದೀನಿ ನಿಮಗೆ, ಯಾವುದೇ ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ತೀವಿ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಯು ವಿಲ್ ಗೆಟ್ ಲಾಂಗ್ ಟರ್ಮ್ ರಿಸಲ್ಟ್ಸ್ ಫ್ರೆಂಡ್ಸ್, ಓಕೆ? ಸೊ ಬಾಡಿ ಕ್ರೀಮ್ನ ಹೇಗೆ ಚೂಸ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್, ನಮಗೆ ಜಾಸ್ತಿ ಸ್ಮೆಲ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ, ಸೊ ಐ ವಿಲ್ ಗೋ ವಿತ್ ನ್ಯಾಚುರಲ್ ಆಗಿರೋವಂಥದ್ದು. ಕೆಲವೊಬ್ರಿಗೆ ಫ್ರೇಗ್ರೆನ್ಸ್ ಬೇಸ್ಡ್ ತುಂಬ ಇಷ್ಟ ಆಗುತ್ತೆ. ಕೆಲವೊಬ್ರು ಪರ್ಫ್ಯೂಮ್ನ ಯಾವ್ದು ಯೂಸ್ ಮಾಡ್ತಾರೆ ಅದೇ ಬಾಡಿ ಕ್ರೀಮ್ನ ಯೂಸ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಲೇರಿಂಗ್ ಎಫೆಕ್ಟ್ಸ್ ಫ್ರೆಂಡ್ಸ್, ಓಕೆ? ಆ ಥರ ಬಾಡಿ ಕ್ರೀಮ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಚಾಯ್ಸಲ್ಲಿ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ. ಕೆಲವೊಬ್ರು ಸೀಸನ್ ವೈಸ್ ಕೂಡ ಚೇಂಜ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ವಿಂಟರಲ್ಲಿ ಸ್ವಲ್ಪ ಥಿಕ್ ಆಗಿರೋದು, ಇಲ್ಲ ಅದರ್ ಸೀಸನ್ನಲ್ಲಿ ಲೋಷನ್ ಟೈಪ್ ಆಫ್ ಪ್ರಾಡಕ್ಟ್, ಖಂಡಿತವಾಗ್ಲೂ ನೋ ಪ್ರಾಬ್ಲಮ್, ಇಟ್ಸ್ ವೆರಿ ಗುಡ್. ಬಾಡಿ ಕ್ರೀಮ್ ಪ್ರಾಡಕ್ಟ್ಸ್ ನಾನು ಯಾವಾಗಲೂ ಹೇಳ್ತೀನಿ, ಇಟ್ಸ್ ಬೆಸ್ಟ್ ಟು ಎಕ್ಸ್ಪೆರಿಮೆಂಟ್. ಶವರ್ ಜೆಲ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ, ಸೋಪನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಸೊ ಸೇಮ್ ವಿತ್ ಬಾಡಿ ಕ್ರೀಮ್ ಯು ಕ್ಯಾನ್ ಕೀಪ್ ಚೇಂಜಿಂಗ್, ಕೀಪ್ ಯೂಸಿಂಗ್. ಆ ಥರ ನೀವು ಅಂದರೆ ಡಿಫ್ರೆಂಟ್ ಆಗಿರೋವಂಥ ಫ್ರೇಗ್ರೆನ್ಸ್ ಇರೋವಂಥದ್ದು ಅದನ್ನು ನೀವು ಬಳಸ್ಕೊಳ್ಬೋದು. ಸೆಕೆಂಡ್ ಟಾಪಿಕ್ ಈಸ್ ಡೆಫಿನೆಟ್ಲಿ ಹ್ಯಾಂಡ್ ಕ್ರೀಮ್. ಹ್ಯಾಂಡ್ ಕ್ರೀಮ್ಗೂ ಮತ್ತು ಇವಾಗ ತೋರಿಸ್ತೀನಿ ನೋಡಿ, ತುಂಬ ಟೈಪ್ ಆಫ್ ಹ್ಯಾಂಡ್ ಕ್ರೀಮ್ಸ್ ಇರುತ್ತೆ. ಎಷ್ಟು ಥರ ಇದೆಲ್ಲ ಇದು ಹ್ಯಾಂಡ್ ಕ್ರೀಮ್ಸು, ಯಾವ ಥರ ಅದನ್ನು ಯೂಸ್ ಮಾಡೋದು, ಏನು ಯೂಸ್ ಮಾಡೋದು? ಹೌದು, ಇದರಲ್ಲಿ ಕೆಲವೊಂದು ಕ್ರೀಮ್ಗಳ ಮೇಲೆ, ಹ್ಯಾಂಡ್ ಕ್ರೀಮ್ಗಳ ಮೇಲೆ ನೀವು ನೋಡ್ತೀರಾ ಹ್ಯಾಂಡ್ ಆ್ಯಂಡ್ ನೇಲ್ ಕ್ರೀಮ್ ಅಂತ ಬರುತ್ತೆ,
ಓಕೆ, ಸೊ ಇವಾಗ ನೋಡೋಣ ಇದ್ರ ಎರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್, ಬಾಡಿ ಕ್ರೀಮ್ ಆ್ಯಂಡ್ ಹ್ಯಾಂಡ್ ಕ್ರೀಮ್. ಏನಾಗುತ್ತೆ, ಬಾಡಿ ಕ್ರೀಮ್ ಈಸ್ ಮೇಡ್ ಫಾರ್ ಲಾರ್ಜ್ ಸ್ಕಿನ್ ಓನ್ಲಿ. ಲಾರ್ಜ್ ಸ್ಕಿನ್ ಇರುತ್ತೆ, ಚೆನ್ನಾಗಿ ತೊಗೊಂಡು ನಾವು ಹಚ್ಕೊಳ್ಬೋದು, ಎಲ್ಲ ಕರೆಕ್ಟ್. ಹ್ಯಾಂಡ್ ಕ್ರೀಮನ್ನು ನೀವು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೋದು. ಯಾಕೆ ಅಂದರೆ ನಮ್ಮ ಕೈ ಅನ್ನೋದು ಎಷ್ಟು ನಾವು ಹೈಜೀನಾಗಿ ಇಟ್ಕೊಂಡ್ರೂ ಮ್ಯಾಕ್ಸಿಮಮ್ ಎಲ್ಲ ಕಡೆ ಮುಟ್ತೀವಿ. ಒಂದು ನಾವು ದುಡ್ಡು ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಏನೋ ಒಂದು ಶಾಪಿಂಗ್ ಹೋಗಿದ್ದೀವಿ, ಪ್ರಾಡಕ್ಟ್ಸ್ ಏನೇನೋ ಮುಟ್ಟಿರ್ತೀವಿ ಅಲ್ವಾ. ಸೊ ಯು ಆರ್ ಶೇಕಿಂಗ್ ಹ್ಯಾಂಡ್ ವಿತ್ ದ ಪೀಪಲ್, ಅಥವಾ ನಾವೇನೋ ತೊಗೊಂಡಿರೋದು ಗ್ಲಾಸ್ ಕೂಡ ನೀರು ತೊಗೊಂಡು ನಾವು ಯೂಸ್ ಮಾಡಿದಾಗ ಕೂಡ ಸೋ ಮೆನಿ ಥಿಂಗ್ಸ್ ವಿಚ್ ಟಚಸ್ ಅಸ್. ಆಮೇಲೆ ಎಷ್ಟೊಂದು ಧೂಳು ಎಲ್ಲ ಅಬ್ಸರ್ವ್ ಆಗಿರುತ್ತೆ. ಸೊ ನಾವು ಕೈ ತೊಳ್ಕೊಳ್ಳೋ ಹ್ಯಾಬಿಟ್ ಇಟ್ಕೊಂಡಿರ್ತೀವಿ ಅಲ್ವಾ. ಆ್ಯಂಡ್ ಸ್ಪೆಷಲಿ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಕ್ಲೀನಿಂಗ್ ಮಾಡೋದಾಗಲಿ ಇದು ಮಾಡೋದಾಗಲಿ, ಅವಾಗ ಏನಾಗುತ್ತೆ, ಕೈ ಮೊದಲು ನಮ್ದು ಈ ಥರ ಇರಲಿಲ್ಲ. ಮೊದಲು ನಮ್ಮ ಕೈ ತುಂಬ ಸಾಫ್ಟ್ ಆಗಿತ್ತು, ಆಮೇಲೆ ಬರ್ತಾ 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 ಡ್ರೈ ಆಯಿತು, ಅಥವಾ ನೇಲ್ಸ್ನಲ್ಲಿ ಹಾರಿಜಾಂಟಲ್ ಲೈನ್ಸ್ ಬರೋಕ್ಕೆ ಶುರು ಆಯಿತು. ಇದೆಲ್ಲ ಕಾಮನ್ ಪ್ರಾಬ್ಲಮ್ ಫ್ರೆಂಡ್ಸ್. ಆ್ಯಂಡ್ ನಥಿಂಗ್ ಆಫ್ ದಿಸ್ ಹ್ಯಾಪನ್ ಓವರ್ ನೈಟ್. ಇದು ಗ್ರ್ಯಾಜುವಲಿ ನಾವು ನಿಗ್ಲೆಕ್ಟ್ ಮಾಡ್ತಾ 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 ಬರ್ತಾ ಇದ್ದಂಗೆ ಒನ್ ಫೈನ್ ಡೇ ಯುವರ್ ಹ್ಯಾಂಡ್ ವಿಲ್ ಸೇ ಐ ನೀಡ್ ಲಾಟ್ ಆಫ್ ಮಾಯ್ಶ್ಚರ್. ಈ ಟೈಮ್ನಲ್ಲಿ ನೀವು ಬಾಡಿ ಕ್ರೀಮ್ನ ಎಷ್ಟು ಅಂತ ಅಪ್ಲೈ ಮಾಡೋದಕ್ಕಾಗುತ್ತೆ, ಅಥವಾ ಬಾಡಿ ಕ್ರೀಮ್ ನಿಮ್ಮದು ಅಷ್ಟು ಥಿಕ್ನೆಸ್ ಇರೋದಿಲ್ಲ, ವಿಚ್ ನಿಮ್ಮ ಕೈ ಎಷ್ಟು ಕೆಲಸ ಮಾಡುತ್ತೆ ಅದಕ್ಕೆ ರಿಕ್ವೈರ್ಡ್ ಇರೋ ಅಂಥದ್ದು. ಆಮೇಲೆ ಎರಡನೇದು, ಕ್ಯಾರಿ ಮಾಡುವಾಗ ಇಷ್ಟು ದೊಡ್ಡ ಬಾಡಿ ಕ್ರೀಮ್ನ ನೀವು ನಿಮ್ಮ ಪರ್ಸ್ನಲ್ಲಿ ಕ್ಯಾರಿ ಮಾಡೋದಕ್ಕೆ ಆಗಲಿಕ್ಕಿಲ್ಲ. ಇದು ಎರಡು ವಿಷಯ. ಥರ್ಡ್ ಒನ್ ಏನು ಅಂದರೆ, ಈ ಥರ ಹ್ಯಾಂಡ್ ಕ್ರೀಮ್ಗಳಲ್ಲಿ ನಿಮಗೆ ಹೆಚ್ಚು ಗ್ರೀಸಿ ಇರೋದಿಲ್ಲ ಇದು. ಸೊ ನೀಟಾಗಿ ನಿಮ್ಮ ಕೈ ನೀವು ವಾಶ್ ಮಾಡ್ತಾ ಇದ್ದಂಗೆ, ಮಾಲಲ್ಲಿ ಇದ್ದೀರಾ, ಹೊರಗಡೆ ಇದ್ದೀರಾ, ಹೋಟ್ಲಲ್ಲಿ ಇದ್ದೀರಾ, ನೋ ಪ್ರಾಬ್ಲಮ್, ಜಸ್ಟ್ ವಾಶ್ ಯುವರ್ ಹ್ಯಾಂಡ್ ಆ್ಯಂಡ್ ಯೂಸ್ ಅ ಹ್ಯಾಂಡ್ ಕ್ರೀಮ್. ಓಕೆ. ಆ್ಯಂಡ್ ಆ್ಯಸ್ ನಾನು ಕೇಳ್ಪಟ್ಟಿದ್ದೇನು ಅಂದರೆ, ಲೈಕ್ ನಮ್ಮ ಕಂಟ್ರಿನಲ್ಲಿ ಸ್ವಲ್ಪ ಮ್ಯಾನಿಕ್ಯೂರ್ ಇವಾಗ ಒಂದು ಸ್ವಲ್ಪ ಸ್ಟಾರ್ಟ್ ಆಗಿದೆ, ನೇಲ್ ಮಾಡೋದು, ಆಮೇಲೆ ಹ್ಯಾಂಡ್ನ ಹೇಗೆ ನೋಡ್ಕೊಳ್ಳೋದು ಅಂತ, ಬಟ್ ಮೋಸ್ಟ್ ಇಗ್ನೋರ್ಡ್. ಬಟ್ ಇನ್ ಅದರ್ ಕಂಟ್ರೀಸ್ ಐ ಹ್ಯಾವ್ ಹರ್ಡ್ ದಟ್ ಬರೀ ಹ್ಯಾಂಡ್ ಕೇರ್ಗೋಸ್ಕರನೇ ಜನ ತುಂಬ ಫೋಕಸ್ ಮಾಡ್ತಾರೆ ಅಂತ. ಬಿಕಾಸ್ ನಮ್ಮ ಕೈಯಿಂದನೂ ನಾವು ತುಂಬ ನಮ್ಮ ಆರೋಗ್ಯ ಕನೆಕ್ಟೆಡ್ ಇರುತ್ತೆ. ಅದನ್ನು ನೀವು ತುಂಬ ಇವಾಗ ರೀಲ್ಸ್ಗಳಲ್ಲಿ ವೀಡಿಯೋಸಲ್ಲಿ ನೋಡ್ಬೋದು. 100% ಟ್ರೂ ಫ್ರೆಂಡ್ಸ್. ಸೊ ನಾವು ಸಿಂಪಲ್ ಸ್ಟೆಪ್ನ ತೊಗೊಳ್ಳೋಣ. ಬಿಕಾಸ್ ನಾವೆಲ್ಲ ಈ ಥರ ನಾನು ನೇಲ್ಸ್ ಮಾಡಿಸಿದ್ದೀನಿ, ನಾನು ಮೆನಿಕ್ಯೂರ್ ಮಾಡಿಸಿದ್ದೀನಿ, ನಾನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಒಂದು ಹ್ಯಾಂಡ್ ಕ್ರೀಮ್ನ ಇಟ್ಕೊಳ್ಳಿ. ಇಫ್ ಯು ಹ್ಯಾವ್ ಅ ಡ್ಯಾಮೇಜ್ ನೇಲ್, ಅಥವಾ ನೇಲಲ್ಲಿ ಏನಾರು ಆ ಥರ ಆಗ್ತಾಯಿದೆ ಅಂದರೆ ನೇಲ್ ಆ್ಯಂಡ್ ಹ್ಯಾಂಡ್ ಕ್ರೀಮ್ನ ಯೂಸ್ ಮಾಡಿ. ಇಲ್ಲ ಹಾಗೇನೂ ಇಲ್ಲ, ಕೈ ಡ್ರೈನೆಸ್ ಕಮ್ಮಿ ಆಗಬೇಕು ಅಂದರೆ ದಿನಕ್ಕೆ 2 ಸರ್ತಿ 3 ಸರ್ತಿ ನೀವು ಈ ಥರ ಹ್ಯಾಂಡ್ ಕ್ರೀಮ್ನ ಯೂಸ್ ಮಾಡಿ ನೋಡಿ. ಆ್ಯಂಡ್ ನಿಮಗೆ ತುಂಬ ಬೆನಿಫಿಟ್ಸ್ ಇದರಿಂದ ಸಿಗುತ್ತೆ. ಸೊ ಇವಾಗ ಗೊತ್ತಾಯ್ತಲ್ವಾ ಫ್ರೆಂಡ್ಸ್, ಬಾಡಿ ಕ್ರೀಮ್ ಡಿಫ್ರೆಂಟ್, ಹ್ಯಾಂಡ್ ಕ್ರೀಮ್ ಡಿಫ್ರೆಂಟ್. ಓಕೆ. ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಇನ್ನೊಂದು ಪ್ರಾಡಕ್ಟ್ ಯಾವುದು ಗೊತ್ತಾ, ಇಲ್ಲಿದೆ ನೋಡಿ. ಓಕೆ, ಇದು ಏನಪ್ಪ ಅಂದರೆ, ಇದು ಫುಡ್ ಕ್ರೀಮ್ಗಳು. ಅಬ್ಬಾಬಾ, ಎಷ್ಟೊಂದು ಫುಡ್ ಕ್ರೀಮ್ಸ್ ಇದೆ ಅಲ್ವಾ. ಸೋ ಮೆನಿ ಫುಡ್ ಕ್ರೀಮ್ಸ್. ಯಾವ್ದು ಯೂಸ್ ಮಾಡೋದು, ಯಾವ ಥರ ಫುಡ್ ಕ್ರೀಮ್ನ ನಾವು ಯೂಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಯಾವ ಥರ ಫುಡ್ ಕ್ರೀಮ್ಸು ಅಂದರೆ, ನಮಗೆ ಬಾಡಿ ಕ್ರೀಮ್ನೇ ನಾವು ಫುಡ್ಗೆ ಯೂಸ್ ಮಾಡಿದಾಗ ನಮ್ಮದು ಫೀಟ್ ಏನಿರುತ್ತೆ ತುಂಬ ಡ್ರೈ ಆಗಿರುತ್ತೆ. ಅದು ನಾವು ಯೂಸ್ ಮಾಡೋಂಥ ಬಾಡಿ ಕ್ರೀಮ್ನಿಂದ ಅದು ಸ್ವಲ್ಪ ಹೊತ್ತು ನಿಮಗೆ ಮಾಯ್ಶ್ಚರ್ ಕೊಡ್ಬೋದು. ಓಕೆ. ಸೊ ಯೂಶ್ವಲಿ ಸ್ವಲ್ಪ ಎಕ್ಸ್ಟ್ರಾ ಮಾಯ್ಶ್ಚರ್ನ ನೀವು ನಿಮ್ಮ ಫೀಟ್ಗೆ ಯೂಸ್ ಮಾಡಿದರೆ ನೋ ಪ್ರಾಬ್ಲಮ್. ಯಾಕೆ ಅಂದರೆ ಅಲ್ಲಿ ನಿಮ್ಮದು ರಫ್ ಹೀಲ್. ಓಕೆ. ಆಮೇಲೆ ಕೆಲವೊಬ್ರದ್ದು ಹೀಲ್ಸ್ ಏನು ಒಡೆದಿರೋದು, ಕಾಲು ಒಡೆದಿರೋದು ಅಂತೀವಿ, ಅಥವಾ ಕ್ರ್ಯಾಕ್ಸು ಇರೋದಿಲ್ಲ. ಬಟ್ ಏನಾಗುತ್ತೆ ಅಂತ ಅಂದರೆ, ಸ್ಕಿನ್ನಲ್ಲಿ ಥಿಕ್ ಸ್ಕಿನ್ ಇರುತ್ತೆ, ರಫ್ನೆಸ್ ಜಾಸ್ತಿ ಇರುತ್ತೆ. ಸೊ ಒಂದು ಸ್ವಲ್ಪ ಒಳ್ಳೆ ಮಾಯ್ಶ್ಚರ್ ಇರೋವಂಥ ಫುಡ್ ಕ್ರೀಮನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಅಗೇನ್ ಡಿವೈಡ್ ಮಾಡಿ ನಾವು ನೋಡ್ತೀವಿ ಅಂತ ಅಂದರೆ, ಕೆಲವೊಬ್ಬರಿಗೆ ಕ್ರ್ಯಾಕ್ಡ್ ಹೀಲ್ಸ್, ನಾಟ್ ಓನ್ಲಿ ಹೀಲ್ಸ್ ಬಟ್ ದ ಫಿಂಗರ್ಸ್, ಬೆರಳುಗಳು ಕೂಡ, ಈವನ್ ಫಿಂಗರ್ಸ್ ಆರ್ ಕ್ರ್ಯಾಕ್ಡ್. ಅವ್ರಿಗೆ ನೀವು ಡೆಫಿನೆಟ್ಲಿ ಬರೀ ಬಾಡಿ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಖಂಡಿತ ಹೆಲ್ಪ್ ಆಗೋದಿಲ್ಲ. ಸೊ ಏನು ಮಾಡಬೇಕು, ದೇ ಶುಡ್ ಗೋ ಫಾರ್ ಅ ಕ್ರ್ಯಾಕ್ಡ್ ಕ್ರೀಮ್ಸ್. ಓಕೆ. ಸೆಕೆಂಡ್ ಆಪ್ಷನ್, ಏನು ಕ್ರ್ಯಾಕ್ಸ್ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಏನು ಇಶ್ಯೂಸ್ ಇರುತ್ತೆ, ಸಿಂಪಲ್. ದ ಇಶ್ಯೂ ಈಸ್ ಆಲ್ ಅಬೌಟ್ ಡ್ರೈ ಸ್ಕಿನ್. ತುಂಬ ಡ್ರೈ ಆಗಿರುತ್ತೆ ಫೀಟು ಅಲ್ವಾ. ಸೊ ಅವ್ರಿಗೆ ಏನು ಚಿಂತೆ ಇರುತ್ತೆ, ಅವ್ರಿಗೆ ಇಮಿಡಿಯೇಟ್ಲಿ ರಿಲೀಫ್ ಬೇಕು. ಅದು ನೀವು ಒಂದು ಸರ್ತಿ ಬಾಡಿ ಕ್ರೀಮ್ ಹಚ್ಚಿದ ತಕ್ಷಣ ನಿಮಗೆ ಸ್ವಲ್ಪ ಹೊತ್ತು ಕಂಡು ಬರುತ್ತೆ, ಬಟ್ ನಿಮ್ಮ ಬಾಡಿ ಸ್ಕಿನ್ ಮಾಯ್ಶ್ಚರ್ಡೇ ಇರುತ್ತೆ, ಬಟ್ ಫೀಟ್ ಈಸ್ ಡ್ರೈ
ಅಲ್ವಾ? ಸೊ ಆವಾಗ ನಾವು ಯೋಚನೆ ಮಾಡ್ತೀವಿ, ನಾವು ಬಾಡಿ ನನ್ನ ಕಾಲು ಮಾತ್ರ ಡ್ರೈ ಆಗಿರುತ್ತಲ್ಲ, ಫೀಟ್ ಮಾತ್ರ ನಂದು ಡ್ರೈ ಆಗಿರುತ್ತಲ್ಲ. ಅದು ಖಂಡಿತವಾಗ್ಲೂ ನೀವು ಆವಾಗ ಮಾಯ್ಶ್ಚರೈಸರ್ಸ್, ಫುಟ್ ಮಾಯ್ಶ್ಚರೈಸರ್ಸ್ನ ಯೂಸ್ ಮಾಡಿ ನೋಡಿ, ತುಂಬ ಡಿಫ್ರೆನ್ಸ್ನ ನೀವು ನೋಡ್ತೀರಾ. ಇನ್ನೊಂದು ಟೈಪ್ ಆಫ್ ಫುಟ್ ಕ್ರೀಮ್ ಬೇಕಾಗುತ್ತೆ, ಆ್ಯಂಟಿ ಪ್ರಾಸ್ಪರೆಂಟ್ ಅಂತ. ಅದೇನಾಗುತ್ತೆ, ಕೆಲವೊಬ್ರಿಗೆ ಅದು ನಮ್ಮದು ಸ್ಕಿನ್ ಟೈಪು ಅದೇನೋ ಇದೆ ಅಲ್ಲ, ಬೆರಳುಗಳ ಮಧ್ಯೆಲ್ಲ ಒಂದು ಸ್ಕಿನ್ ತುಂಬ ಸಾಫ್ಟಾಗಿ ಅವ್ರಿಗೆ ಫಂಗಲ್ ಇನ್ಫೆಕ್ಷನ್ ಟೈಪ್ ಆಗಿರುತ್ತೆ. ಅವ್ರಿಗೆ ನಾವು ಮಾಯ್ಶ್ಚರ್ ಹಚ್ಚಬೇಕಾ? ಖಂಡಿತ ಇಲ್ಲ. ಆವಾಗ ಆ್ಯಂಟಿ ಪ್ರಾಸ್ಪರೆಂಟ್ ಫುಟ್ ಕ್ರೀಮ್ಗಳನ್ನ ಯೂಸ್ ಮಾಡಬೇಕು. ಸೊ ಇವಾಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಸ್ಕಿನ್ ನಮ್ಮದು ಒಂದೇ ಇದೆ, ಬಟ್ ಎಲ್ಲ ಪಾರ್ಟ್ಗೂ ನಮ್ಮದು ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ. ಸೊ ಅದೇ ಥರ ನಾವು ಟ್ರೀಟ್ ಮಾಡಿದಾಗ ಕನ್ಸಿಸ್ಟೆಂಟ್ಲಿ ನಮ್ಮ ಸ್ಕಿನ್ನನ್ನು ನಾವು ತಿಳ್ಕೊಂಡು ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ಒಂದು ಸಿಂಪಲಾಗಿ ಕಾಣುವಂಥ ನಮ್ಮ ಬಾಡಿ ಕ್ರೀಮ್, ನಮ್ಮ ಹ್ಯಾಂಡ್ ಕ್ರೀಮ್ ಮತ್ತು ನಮ್ಮ ಫುಟ್ ಕ್ರೀಮ್ ನಮಗೆ ಬೆಸ್ಟ್ ರಿಸಲ್ಟ್ಸ್ನ ಕೊಡುತ್ತೆ. ಆ್ಯಂಡ್ ಲೈಫ್ ಟೈಮ್ನಲ್ಲಿ ನಾವು ವೇರ್ ಮಾಡೋ ಅಂಥ ಒಂದು ಥಿಂಗ್ ಅಂದರೆ ದಟ್ ಈಸ್ ಅವರ್ ಬಾಡಿ ಸ್ಕಿನ್ ಫ್ರೆಂಡ್ಸ್. ಸೊ ಇದನ್ನು ಎಷ್ಟು ಚೆನ್ನಾಗಿ ನಾವು ಬಳಸ್ತೀವಿ, ಪ್ರಾಡಕ್ಟನ್ನು ಇಂಟೆಲಿಜೆಂಟಾಗಿ ಬಳಸ್ತೀವಿ, ಅದು ನಮ್ಗೆ ಅಷ್ಟೇ ಒಳ್ಳೆಯ ರಿಸಲ್ಟ್ಸ್ನ ಕೊಟ್ಟೇ ಕೊಡುತ್ತೆ. ಸೊ ಇದಕ್ಕೆ ನಾವು ಹೇಳ್ತೀವಿ, ನಾಲೆಜ್ ಅಬೌಟ್ ದಿ ಪ್ರಾಡಕ್ಟ್ಸ್ ವಿಲ್ ಗಿವ್ ಯು ದ ಬೆಸ್ಟ್ ರಿಸಲ್ಟ್ಸ್. ಪರ್ಚೇಸ್ ನಾವು ಮಾಡಿಬಿಡ್ತೀವಿ, ಬಟ್ ಅದನ್ನು ಬಳಸೋದಕ್ಕೂ ನಮಗೆ ಬರಬೇಕು. ಸೊ ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್ನಲ್ಲಿ ನಾವು ಪ್ರಾಡಕ್ಟ್ನ ಅರ್ಥ ಮಾಡ್ಕೊಂಡಾಗ ನಾವು ಬಳಸೋ ಪ್ರಾಡಕ್ಟ್ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತಲ್ವ ಫ್ರೆಂಡ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಬಾಡಿ ಕ್ರೀಮ್ ವರ್ಸಸ್ ಅವರ್ ಹ್ಯಾಂಡ್ ಕ್ರೀಮ್ ವರ್ಸಸ್ ಅವರ್ ಫುಟ್ ಕ್ರೀಮ್. ಕಾನ್ಸೆಪ್ಟ್ ತುಂಬ ಈಸಿಯಾಗಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.